ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಉಪ್ಪು, ಕರಿಯಳ್ಳು, ಮೆಣಸು, ಸಾರಿ, ಈ ಉಪ್ಪು ಎಷ್ಟು ಹಾಕಬೇಕು, ಏನೋ ಹೇಳ್ದಲ್ಲ ಅದೆಲ್ಲ ಎಷ್ಟು ಹಾಕಬೇಕು. ಒಂದು ಕೆಲಸ ಮಾಡು, ಬೇಜಾರು ಮಾಡ್ಕೋಬೇಡ, ಮತ್ತೊಂದು ಸರಿ ಹೇಳು ಡೀಟೇಲಾಗಿ, ನಾನು ರೆಕಾರ್ಡ್ ಮಾಡ್ಕೊಂಬಿಡ್ತೀನಿ ಮೊಬೈಲಲ್ಲಿ. ಓಕೆ? ಹಾಂ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಸಿ ಅನ್ನದ ಜೊತೆ ಗೊಜ್ಜು ಕಲಿಸ್ಕೊಂಡ್ರೆ ಪುಳಿಯೋಗರೆ ರೆಡಿ ಆಯ್ತದೆ. ನಿಮಗೆ ಕಡಲೆ ಬೀಜ ಅಂದ್ರೆ ಇಷ್ಟನಾ? ಅದನ್ನು ಹಾಕ್ಕೊಂಡ್ರೆ ಒಗ್ಗರಣೆಗೆ ಚೆನ್ನಾಗಿರ್ತದೆ. ನಾನು ನಿಮ್ಮ ಜೊತೆಯಾಗೆ ಮಾತಾಡ್ಕೊಂಡು ನಿಂತಿದ್ರೆ ಅಕ್ಕ ಬಂದುಬಿಡ್ತಾಳೆ. ನಾನು ನಿಮಗೆ ಅಡುಗೆ ಮಾಡೋದು ಹೇಳ್ಕೊಟ್ಟೆ ಅಂದರೆ ನಂಗೆ ಭೂತ ಬಿಡಿಸ್ಬಿಡ್ತಾಳೆ. ಅವ್ಳು ಬರೋಕ್ಕೆ ಮುಂಚೆ ನಾನು ಹೋಗ್ತೀನಿ. ಲಚ್ಚಿ, ಒಂದು ನಿಮಿಷ, ನಾನೀನೊಂದು ಕ್ವಶನ್ ಕೇಳಬೇಕು. ನೀನು ನನಗೆ ಮೈಸೂರಲ್ಲಿ ಸಿಕ್ಕಿದಾಗ ಮನೆಗೆ ಬಾ ಅಂತ ಎಷ್ಟು ಗೋಗರ್ಕೊಂಡ್ರು ಚಿಕ್ಕ ಮಗು ಥರ ಹಠ ಮಾಡಿ ಬರಲ್ಲ ಅಂತಿದ್ದೆ. ನನಗೂ ನಿನ್ನ ಮೇಲೆ ಸಿಟ್ಟು ಬಂತು, ಕೋಪ ಮಾಡ್ಕೊಂಡು ವಾಪಸ್ ಬಂದೆ. ನಾನು ಮನೆಗೆ ತಲುಪೋಷ್ಟರಲ್ಲಿ ನೀನು ಮನೆ ಹತ್ರ ಬಂದಿದ್ದೆ. ಅಲ್ಲ, ನಾನು ಕರ್ದಾಗ ಬರ್ದೇ ಇದ್ದವಳು ನೀನಾಗಿ ನೀನು ಏನಕ್ಕೆ ವಾಪಸ್ ಬಂದೆ? ಅಷ್ಟು ಬೇಗ ಹೇಗೆ ಮನ್ಸು ಬದಲಾಯಿಸ್ದೆ? ಅದನ್ನು ನಾನು ಬಾಯಿ ಬಿಟ್ಟು ಹೇಳ್ಬೇಕಾ? ನಾನು ಯಾಕೆ ಬಂದೆ ಅಂತ ನಿಮಗೆ ಗೊತ್ತಿಲ್ವಾ? ನಿಮ್ಮ ಮಾತಿನ ಕಾರಣಕ್ಕೆ ನಾನು ವಾಪಸ್ ಬಂದಿದ್ದು. ನನಗೆ ನೀನು ನಿನ್ನ ಮಾತು ಯಾವತ್ತೂ ಅರ್ಥ ಆಗಿಲ್ಲ. ಸರಿಯಾಗಿ ಬಿಡಿಸಿ ಹೇಳು. ನಾನು ವಾಪಸ್ ಬರದೆ ಹೋದರೆ ಗೊಂಬೆ ಅಕ್ಕ ನಿಮ್ಮನ್ನು ಮದುವೆ ಆಗಲ್ಲ ಅಂತ ನೀವೇ ತಾನೇ ಹೇಳಿದ್ದು. ನಿಮ್ಮಿಬ್ಬರು ಬಾಳ್ನಲ್ಲಿ ನಾನು ಮತ್ತೆ ಮುಳ್ಳಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಮನೆಗೆ ವಾಪಸ್ ಬಂದಿದ್ದು. ಮದುವೆ ಆದ ದಿನನೂ ನಿಮ್ಮಿಂದ ದೂರ ಆಗೋದಕ್ಕೆ ಅದೇ ಕಾರಣ. ಸಾನಿ ರೇ ಧನಿ ರೇ ಧನಿ ಧನಿ ರೇ ಗಾ ಮಗ ರೇ ಸಾ ರೇ ನಿ ರೇ ಸಾ ನಿ ಧನಿ ಧನಿ ಧ ಮಗ ಮಗ ಮದ ಸಾನಿ ರೇ ನೇ ದ ಮಗ ಮಗ ರೇ ಜಾ ಮಗ ರೇ. ನಾನು ಮನೆ ಬಿಟ್ಟು ಬಂದ ಕಾರಣಕ್ಕೆ ಗೊಂಬೆ ಅಕ್ಕ ನಿಮ್ಮನ್ನು ಮದುವೆ ಆಗಲ್ಲ ಅಂದರೆ ನಾನು ಏನು ತಾನೇ ಮಾಡಬೇಕು? ನನ್ನ ಕಾರಣಕ್ಕೆ ಗೊಂಬೆ ಅಕ್ಕನ ಮದುವೆ ನಿಂತೋಗುತ್ತೆ ಅನ್ನೋದಾದರೆ ನನ್ನ ಬದುಕೇನು ಪ್ರಯೋಜನ? ಅದಕ್ಕೆ ವಾಪಸ್ ಬಂದೆ. ನನಗೆ ಬದುಕು ಕೊಟ್ಟೋಳು ಬದುಕು ಹಾಳು ಮಾಡಬಾರ್ದಲ್ವಾ? ನನ್ನನ್ನು ತಂಗಿ ಅಂತ ಅಷ್ಟೊಂದು ಇಷ್ಟಪಡೋ ಅಕ್ಕ, ಅವಳ ಮದುವೆ ನನ್ನ ಕಾರಣಕ್ಕೆ ನಿಂತೋದ್ರೆ ಆ ದೇವ್ರು ಮೆಚ್ತಾನ. ಅದಕ್ಕೆ ವಾಪಸ್ ಬಂದೆ. ಯೋಚನೆ ಮಾಡಬೇಡಿ, ನಾನು ನಿಮ್ಮಿಬ್ಬರ ಮಧ್ಯ ಯಾವತ್ತೂ ಬರೋಕ್ಕಿಲ್ಲ. ನಿಮ್ಮಿಬ್ಬರು ಮದುವೆ ಆಗೋ ತನಕ ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ. ಆಮ್ಯಾಕೆ ನನ್ನ ಪಾಡಿಗೆ ನಾನು ಹೊಂಟೋಯ್ತೀನಿ. ಎಲ್ಲಿಗೆ ಹೋಗ್ತೀಯ ಲಚ್ಚಿ? ನಿನ್ನೆ ತನಕ ದಾರಿ ತೋರಿಸಿದ್ದೇವ್ರೆ, ನಾಳೆನೂ ದಾರಿ ತೋರಿಸ್ತಾನೆ. ಮಾತೆತ್ತಿದ್ರೆ ಮನೆ ಬಿಟ್ಟು ಹೋಗೋಕ್ಕೆ ತುದಿಗಾಲಲ್ಲೇ ನಿಂತಿರ್ತೀಯ. ನಿಂಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಹೋಗ್ತೀನಿ ಹೋಗ್ತೀನಿ ಅಂತಿರ್ತೀಯಲ್ಲ, ಎಲ್ಲಿಗೆ ಹೋಗ್ತೀಯ? ನಾನು ನಿಮ್ಮ ಜೊತೆ ಇರೋಕ್ಕಾಗಕ್ಕಿಲ್ಲ ಅಲ್ವಾ?
ಇರಬಾರ್ದು ಅಲ್ವಾ? ನೀವು ನನ್ನ ಜೀವ ಉಳಿಸಿದ್ರಿ, ಆ ಋಣನ ಹೆಂಗೆ ತೀರಿಸ್ಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ಅದಕ್ಕೆ ಚಿನ್ನು 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 ಎಲ್ಲಿ ಹೋದ್ಲಿ ಇವಳು? ಚಿನ್ನು ಚಿನ್ನು ಹಲೋ, ತಾವ್ಯಾಕೆ ಬಂದ್ರಿ? ನಾವು ಅಡುಗೆ ಮಾಡಿ ನಾನೇ ನಿನ್ನ ಕರೆಯೋ ತನಕ ಇಲ್ಲಿಗೆ ಬರಬಾರ್ದು. ಹೊರಡು. ಹಲೋ, ನಾನೇ ನಿನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಬರಲಿಲ್ಲ. ನನ್ನ ತಂಗಿ ಚಿನ್ನೂನ್ ಹುಡ್ಕೊಂಬಂದೆ. ಚಿನ್ನು ಏನಾದರೂ ಇಲ್ಲಿ ಬಂದಿದ್ಲಾ? ಇಲ್ವಲ್ಲ. ಹಾಂ, ಸ್ವಲ್ಪ ಹೊತ್ತು ಮುಂಚೆ ಚಿನ್ನು ಹೊರಗಡೆ ಹೋಗಿದೆ ನೋಡ್ದಂಗೆ ಆಯಿತು. ಹೊರಗಡೆನಾ? ಹೊರಗಡೆ ಏನಕ್ಕೆ ಹೋದ್ಲು? ನನಗೇನು ಗೊತ್ತು. ನೀನು ಹೋಗ್ಬಿಟ್ಟು ನಿನ್ನ ತಂಗಿನೇ ಕೇಳು. ಸರಿ ಸರಿ, ಬೇಗ ಅಡುಗೆ ಮಾಡು. ನಂಗೆ ತುಂಬ ಹೊಟ್ಟೆ ಹಸಿತಿದೆ. ಏನೇ ಮಾಡೋದಿದ್ರು ತಿನ್ನೋ ಥರ ಇರಬೇಕು, ಗೊತ್ತಾಯ್ತಾ? ನೋಡಿ, ನಾನು ನಿಮ್ಮ ಜೊತೆಗೆ ಜಾಸ್ತಿ ಹೊತ್ತು ಇರೋದಕ್ಕಾಗಲ್ಲ. ಬೇಕಾದ್ರೆ ಇನ್ನೊಂದು ಕಿತ್ತ ಹೇಳ್ಬಿಡ್ತೀನಿ, ಸರಿಯಾಗಿ ಕೇಳ್ಕೊಳ್ಳಿ. ಇನ್ನೊಂದು ಸಲನಾ? ಬೇಡಮ್ಮ ತಾಯಿ, ಆಲ್ರೆಡಿ ಇದರಲ್ಲಿ ನೀನು ಹೇಳಿರೋದು ರೆಕಾರ್ಡ್ ಆಗಿದೆ. ಎಷ್ಟು ಸರಿ ಪ್ಲೇ ಮಾಡಿದ್ರೂ ಅಷ್ಟು ಸರಿ ಹೇಳ್ತಾನೆ ಇರುತ್ತೆ. ಓಕೆ, ಇದನ್ನು ಕೇಳಿಸ್ಕೊಂಡು ನಾನು ಅಡುಗೆ ಮಾಡ್ತೀನಿ. ಓಕೆ. ಚಂದು, ಏನೂ ಮಾಡ್ತಿದ್ಯಾ? ಚಿನ್ನು ಎಲ್ಲೂ ಕಾಣ್ತಾನೆ ಇಲ್ಲ. ಅವಳ ಮನೆಯಿಂದ ಹೊರಗಡೆನೂ ಹೋಗಿಲ್ಲ, ಮನೇಲೂ ಇಲ್ಲ. ಎಲ್ಲಿ ಹೋದ್ಲು ಅಂತಾನೆ ಅರ್ಥ ಆಗ್ತಿಲ್ಲ. ಚಂದು ಚಂದು, ನಾನು ಹೇಳ್ತಿರೋದು ನಿಂಗೇನು ಕೇಳ್ತಿಲ್ವಾ? ಚಿನ್ನು ಎಲ್ಲೂ ಕಾಣಿಸ್ತಿಲ್ಲ. ಹೆಡ್ಫೋನ್ಸ್ ಹಾಕೊಂಡು ನಾನು ಪ್ರೀತಿಸಿದ ಹುಡುಗಿಗೋಸ್ಕರ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ನೀನು ಸುಮ್ಮನೆ ಬಂದು ನನ್ನ ಕಾಟ ಕೊಡ್ಬೇಡ, ಹೋಗೋರ್ಗೆ. ಅಯ್ಯೋ, ನಿನ್ ಕಷ್ಟ ನಿನ್ಗೆ, ನನ್ನ ಕಷ್ಟ ನನಗೆ. ನೀನ್ ನೋಡಿದ್ರೆ ಚಿನ್ನು ಎಲ್ಲೋ ಹೊರಗಡೆ ಹೋದ್ಲು ಅಂತ ಹೇಳ್ತಿದ್ಯಾ. ಅವಳು ಚಪ್ಪಲಿ ನೋಡಿದ್ರೆ ಅಲ್ಲೇ ಇದೆ. ಅವಳು ಮನೆಯಿಂದ ಹೊರಗಡೆ ಹೋಗಿಲ್ಲ. ಎಲ್ಲಿ ಹೋದ್ಲೋ ಗೊತ್ತಾಗ್ತಿಲ್ಲ. ಅಯ್ಯೋ, ನಂಗೆ ತುಂಬಾ ತಲೆ ಕೆಡ್ತಿದೆ ಕಣೋ. ನೋಡು, ನಿಂಗೆ ತಲೆ ಕೆಟ್ಟಿದೆ ಅಂತ ನನಗೆ ತಲೆ ಕೆಡ್ಸಿದ್ರೆ ಅಡುಗೆ ಕೆಟ್ಟೋಗುತ್ತೆ. ಗೌಟ್. ಚಂದು, ಚಿನ್ನು ಎಲ್ಲೂ ಕಾಣಿಸ್ತಿಲ್ಲ. ಅಕ್ಕ, ನಾನು ಇಲ್ಲೇ ಇದ್ದೀನಲ್ಲ. ಎಲ್ಲೇ ಹೋಗಿದ್ದೆ? ಮನೆ ಎಲ್ಲ ಹುಡುಕ್ದೆ, ಎಲ್ಲೂ ಕಾಣಿಸ್ಲಿಲ್ಲ. ನಾನು ನಿನ್ಗೆ ಅವಾಗಲೇ ಹೇಳ್ಬಿಟ್ಟಾನೆ ಹೋದೆ, ಕಾಲು ಜೋಮ್ ಹಿಡ್ದದೆ, ಓಡಾಡ್ಕೊಂಬರ್ತೀನಿ ಅಂತ. ಚಪ್ಪಲಿ ಹಾಕೊಂಡು ಹೋಗಿರ್ಲಿಲ್ವಾ? ಚಪ್ಪಲಿ ಇಲ್ಲೇ ಇದೆ. ಜೋಮ್ ಹಿಡ್ದಿರೋ ಕಾಲು ಯಾರಾದ್ರೂ ಚಪ್ಪಲಿ ಹಾಕೊಂಡು ಹೋಗ್ತಾರಕ್ಕ? ಜೋಮ್ ಹಿಡ್ದಿರೋದು ಬಿಡಬೇಕು ಅಂದರೆ ಕಾಲು ಊರಿ ನಡಿಬೇಕು, ಆವಾಗಲೇ ಜೋಮ್ ಬಿಡೋದು. ಜೋಮ್ ಬಿಟ್ಟಾದ್ಮೇಲೆ ನಾನು ನಿನ್ನ ರೂಮ್ ತವ ಹೋಗಿದ್ದೆ, ನೀನಲ್ಲಿ ಇರಲೇ ಇರಲಿಲ್ಲ. ಅಯ್ಯೋ, ಅದೇ ಕಣೆ, ನಾನು ನಿನ್ನನ್ನು ಹುಡುಕ್ತಿದ್ದೆ, ನೀನು ನನ್ನನ್ನು ಹುಡುಕ್ತಿದ್ದೆ. ಅಲ್ಲೇ ಆಗಿದ್ದು ಕನ್ಫ್ಯೂಷನು. ಚಂದು, ನನಗೆ ತುಂಬ ಹೊಟ್ಟೆ ಹಸಿತಿದೆ. ಶ್ರುತಿ, ಅಡುಗೆ ಮನೆಯಿಂದ ಹೊರಗೋಗು. ನಾನೇ ಎಲ್ಲ ಪ್ರಿಪೇರ್ ಮಾಡಿ ಕರಿಯೋ ತನಕ ನೀನು ಬರಬಾರ್ದು ಅಂತ ಹೇಳಿಲ್ವಾ? ಹೋಗು. ಏನು ಮಾಡ್ತೀನಿ ನಾನು ನೋಡ್ತೀನಿ, ಬಾರೆ. ಬಾಂಡ್ಲಿ ಎಲ್ಲ ಸಿಗೋಗ್ತಿದ್ದಿಲ್ಲ. ಚಿನ್ನು, ನಿನ್ನೆ ಕೇಳ್ತಿರೋದು ಹೇಗಿದೆ? ತಿಂದೆ ಹೇಗಿದೆ ಅಂದರೆ ನಾನು ಏನು ಹೇಳಕ್ಕ? ತಿಂದೆನಾ? ಏನ್ ತಿಂದೆ? ಬಟ್ಟೆನ ಯಾರಾದ್ರೂ ತಿಂತಾರಾ? ಬಟ್ಟೆನಾ?
ಚಿನ್ನು ನೀನ್ ಇಲ್ಲೇ ಇದೆಯಾ ಅಂತ ಅನ್ಕೊಂಡೆ. ಇಲ್ಲ, ನಿನ್ ದೇಹ ಮಾತ್ರ ಇಲ್ಲಿದೆ, ನಿನ್ನ ಆತ್ಮ ಇನ್ನೆಲ್ಲೋ ಇದೆ. ಅದು ಅಕ್ಕ, ಪಾಪ ಅಕ್ಕ ಅವರು ಅಡುಗೆನೇ ಮಾಡಕ್ಕೆ ಬರ್ದೇ ಇರೋರಿಗೆ ಅಡುಗೆ ಮಾಡು ಅಂದ್ಯಲ್ಲ. ಒಳ್ಳೆ ಬಿಂದಿಗೆ ಹೊರಲಾರ್ದವ್ರಿಗೆ ಕೊಪ್ಪರಿಗೆ ಒರೆಸ್ದಂಗಾಯ್ತು ನೀನು ಮಾಡಿದ ಕೆಲಸ. ಏನು, ಕೊಪ್ರಿಗೆನಾ? ಹ್ಞೂ, ಮತ್ತೆ ಅರ್ಸನ್ಗೆ ಅಕ್ಸೋದ್ಗೆ ಕೊಟ್ಟಂಗೆ ಆಯ್ತಲ್ವಾ. ರಾಜ್ಕುಮಾರನ್ ಥರ ಇರೋ ಅವರು ಅಡುಗೆ ಮಾಡಾಕು ಅಂದರೆ ಏನು? ನಳಪಾಕ ಅಂತ ಯಾರು ಅಡ್ಗೆಗೆ ಹೊಗಳ್ತಿದ್ರು ಅಂತ ಗೊತ್ತು ತಾನೆ? ನಳ ಮಹಾರಾಜ ಚಕ್ರವರ್ತಿಗೆ. ಮಹಾಭಾರತದಲ್ಲಿ ಭೀಮಸೇನ ರಾಜ್ಕುಮಾರ್ ಆಗಿದ್ರು ಅಜ್ಞಾತವಾಸದಲ್ಲಿ ಅಡ್ಗೆ ಭಟ್ಟ ಆಗಿದ್ನಂತೆ, ಗೊತ್ತಾ? ಅದೆಲ್ಲ ಬಿಡು. ಇವಾಗ ದೊಡ್ಡ ದೊಡ್ಡ ಜಾಗದಲ್ಲಿ ಕೇಟ್ರಿಂಗ್ ನಡೆಸ್ತಾರಲ್ಲ, ಅಲ್ಲೆಲ್ಲ ಹೆಂಗಸ್ರ ಅಡ್ಗೆ ಮಾಡ್ತಾರೆ. ಅಕ್ಕ, ನೀನು ಏನೇನೋ ಹೇಳಿ ನಿನ್ನ ಮಾತಿನಲ್ಲೇ ನನ್ನನ್ನು ಕಟ್ಟಾಕ್ಬೇಡ. ಅಯ್ಯೋ ಬಿಡು, ಆ ರಾಜ್ಕುಮಾರನ್ ಮೇಲೆ ನಿನ್ಗೆ ಅಷ್ಟೊಂದು ಕಾಳಜಿ ಇದ್ರೆ ನಾಳೆ ಔಟಿಂಗ್ ಕರ್ಕೊಂಡು ಹೋಗೋದಕ್ಕೆ ನೀನು ಒಪ್ಸು, ನೋಡೋಣ. ಹೋಗಕ್ಕ, ಅಡ್ಕತ್ರಿಲಿ ಅಡ್ಕೆ ಥರ ಸಿಗಾಕ್ಸ್ತೀಯ. ಅವ್ರಿಗೂ ಏನು ಒಪ್ಸೋಕ್ಕಾಗಲ್ಲ, ನಿನಗೂ ಏನು ಹೇಳೋಕ್ಕಾಗಲ್ಲ. ನನ್ನ ಕೈ ರುಚಿ ಹೇಗಿದೆ ಅಂತ ತಿನ್ಬಿಟ್ಟು ಹೇಳಿ. ತಿಂದಾದ್ಮೇಲೆ ಹೇಳೋದಕ್ಕೆ ನಾನು ಇರ್ತೀನಿ ತಾನೆ? ಏನು ಕಿಂಡಲ್ಲ? ಅಲ್ಲ ಚಂದು, ನಿಜವಾಗ್ಲೂ ಇದೆಲ್ಲ ನೀನೇ ಮಾಡಿದ್ದ? ಚಿನ್ನು, ಕನ್ನಡದಲ್ಲಿ ಏನೋ ಗಾದೆ ಇದೆಯಲ್ಲ ಅಡುಗೆ ಬಗ್ಗೆ, ಏನದು? ಹಿಂಗೂ ತೆಂಗು ಇದ್ರೆ ಮಂಗನೂ ಅಡುಗೆ ಮಾಡುತ್ತೆ. ಇದರಲ್ಲಿ ಹಿಂಗಿದೆ, ತೆಂಗಿಲ್ಲ, ನಾನು ಮಂಗನೂ ಅಲ್ಲ. ನಿಮ್ಮಿಬ್ರದ್ದು ಕಾಲು ಎಳೆಯೋ ಪ್ರೋಗ್ರಾಮ್ ಮುಗ್ದಿದ್ರೆ ಮೊದಲು ಟೇಸ್ಟ್ ಮಾಡ್ಬೋದು. ನನ್ನ ಹತ್ರ ಇನ್ನೂ ಏನೇನು ಮುಚ್ಚಿಟ್ಟಿದ್ಯಾ?